ಕೆಲವು ಹಿಂದಿ ಯೂಟ್ಯೂಬರ್ಗಳು ಇನ್ಸ್ಟಾಗ್ರಾಮರ್ಗಳು ಬೆಂಗಳೂರಲ್ಲಿ ಹೋಲಿ ವೈಬ್ ಇಲ್ಲ, ಡೆಲ್ಲಿನಲ್ಲಿ ಸಖತ್ ಮಜಾ ಇರುತ್ತೆ, ಹೋಲಿ ವೈಬೇ ಬೇರೆ, ಅಲ್ಲಿ ಅಟ್ಮಾಸ್ಫಿಯರೇ ಬೇರೆ, ಇಲ್ಲೇನಿಲ್ಲ ಥಂಡ ಇದೆ ಹಾಗೆ ಹೀಗೆ ಅಂತ ವೀಡಿಯೋಗಳು ಮಾಡಾಕ್ತಿದ್ದಾರೆ. ಅಲ್ಲ ಹೋಲಿ ನಮಗಿನ್ನ ನಾವೇ ಅಂತ ಅಷ್ಟು ದೊಡ್ಡ ಫೆಸ್ಟಿವಲ್ ಅಲ್ಲ. ನಾವೆಲ್ಲ ಚಿಕ್ಕವರಾದಾಗ ಯಾವುದೋ ಚಿಕ್ಕವರಾಗಿದ್ದಾಗ ಒಂದೆರಡು ಸಲ ನಾನು ನೋಡಿದ್ದೀನಿ, ಆ ಕಾಮದಹನ ಏನೋ ಮಾಡ್ತಾಯಿದ್ರು. ಅದು ಕಟ್ಟಿಗೆಗಳು, ತೆಂಗಿನ ಚಿಪ್ಪು, ಉಡಂದೇನೋ ಮನೆಯಿಂದ ಹುಡುಗರುಗಳು ಆರಿಸ್ಕೊಂಬಂದು ತೊಗೊಂಡೋಗಿ ಅದನ್ನು ಬೆಂಕಿ ಹಾಕ್ತಾಯಿದ್ರು. ಅದು ಏನೋ ಒಂದು ಸಲ ಏನೋ ನೆನಪಿದೆ ತುಂಬ ಚಿಕ್ಕವಳಾಗಿದ್ದಾಗ. ಅದಾದಮೇಲೆ ಅದನ್ನು ಮಾಡಿ ಸಹ ನಾನು ನೋಡಿಲ್ಲ. ಕಾಲೇಜ್ ಸ್ಟೂಡೆಂಟ್ಸು ಒಂದಷ್ಟು ಅವ್ರ ಮುಖಕ್ಕೆ ಇವ್ರ ಮುಖಕ್ಕೆ ಅವರು ಹುಡುಗಿರಿಗೆ ಹಾಕೋದು, ಇದೊಂದಷ್ಟು ಒಂದು ಸ್ಮಾಲ್ ಸ್ಕೇಲಲ್ಲಿ ನಡೀತೈತೆ ವಿನಃ ಮಕ್ಕಳು, ದೊಡ್ಡವರು, ಚಿಕ್ಕವರು, ರಿಗಾರ್ಡ್ಲೆಸ್ ಆಫ್ ವಯಸ್ಸು ಎಲ್ಲರೂ ಒಂದೇ ಕಡೆ ಸೇರಿ ಗೆಟ್ ಟುಗೆದರ್ ಮಾಡಿ ಆಚರಿಸೋದು, ತುಂಬ ಸಂಭ್ರಮ ಪಡೋದು, ಮನೇಲೇ ಥಂಡಾಯಿ ಮಾಡೋದು, ಸ್ಪೆಷಲ್ ಅಡುಗೆಗಳು ಮಾಡೋದು, ಆ ಥರದ್ದೆಲ್ಲ ನಮಗೆ ಕಲ್ಚರ್ ಇಲ್ಲ. ಇವಾಗಲೂ ಸಹ ನಾನು ಇದುವರೆಗೂ ಹೋಲಿನಲ್ಲಿ ಆಟಾಡಿಲ್ಲ. ಯಾವ ಗುಲ್ಲಲ್ಲೂ ಅಥವಾ ಪೇಂಟಾಗಲಿ ಅಥವಾ ಕಲರಾಗಲಿ ನನ್ನ ಮುಖಕ್ಕೆ ಇದುವರೆಗೂ ನಾನು ಹಚ್ಚಿಲ್ಲ. ಏನೋ ಹುಡುಗರು ಆಡ್ಕೋತಾರೆ ಕಾಲೇಜ್ ಸ್ಟೂಡೆಂಟ್ಸು ಅಷ್ಟೇ, ಬಿಟ್ಟರೆ ಆ ಥರ ಎಲ್ಲರೂ ಹೋಗಿ ಆಟ ಆಡೋ ಕಲ್ಚರ್ಗಳು ನಮ್ಮಲ್ಲಿಲ್ಲ. ಇವಾಗ ನಾವು ಹೋಗ್ಬಿಟ್ಟು ಯಾಕಪ್ಪ ನೀನು ಭೀಮಾನ ಅಮಾವಾಸ್ಯೆ ಮಾಡಲ್ಲ, ಯಾಕೆ ನೀವು ನಾಗರ ಪಂಚಮಿ ಕಲ್ಚರ್ ಇಲ್ಲ, ಅಥವಾ ನೀನು ಯಾಕೆ ವರಮಹಾಲಕ್ಷ್ಮಿ ಮಾಡಲ್ಲ ನೀವು ಅಂತ ನಾವು ಕೇಳಿದ್ರೆ ಇವ್ರೇನು ಉತ್ತರ ಕೊಡ್ತಾರೆ? ಇಲ್ಲ ನಮ್ಗೆ ದೊಡ್ಡ ಹಬ್ಬ ಅಲ್ಲ, ನಾವು ಮಾಡಲ್ಲ ಗುರು ಅಲ್ವಾ.